ನಮಸ್ತೆ ಫ್ರೆಂಡ್ಸ್, SLV ಜಾಬ್ಸ್ ಚಾನಲ್ಗೆ ಸ್ವಾಗತ. HLL ಲೈಫ್ ಕೇರ್ ಲಿಮಿಟೆಡ್ನಲ್ಲಿ ನೇಮಕಾತಿ ನಡೀತಾ ಇದೆ ಫ್ರೆಂಡ್ಸ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಒಂದು ಮಿನಿ ರತ್ನ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಉತ್ತಮ ಗುಣಮಟ್ಟದ ಆರೋಗ್ಯ ಉತ್ಪನ್ನಗಳು ಮತ್ತು ಸೇವೆಗಳ ಜಾಗತಿಕ ಪೂರೈಕೆದಾರ ಸಂಸ್ಥೆಯಾಗಿದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ವಿವಿಧ ಸ್ಥಳಗಳನ್ನು ಒಳಗೊಂಡಂತೆ ಭಾರತದ 12 ರಾಜ್ಯಗಳಾದ್ಯಂತ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಗಳು ಮತ್ತು CTR MRI ಸ್ಕ್ಯಾನಿಂಗ್ ಕೇಂದ್ರಗಳನ್ನು ನಿರ್ವಹಿಸುತ್ತಿದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಕಂಪನಿಯು ಸ್ಥಿರವಾದ ಅಧಿಕಾರಾವಧಿಯು ಒಪ್ಪಂದದ ಆಧಾರದ ಮೇಲೆ ಈ ಕೆಳಗಿನ ಸ್ಥಾನಕ್ಕಾಗಿ ಅರ್ಜಿಗಳನ್ನು ಮತ್ತು ಕಾರ್ಯಕ್ಷಮತೆಗೆ ಚಾಲಿತ ವೃತ್ತಿಪರರನ್ನು ಹುಡುಕುತ್ತಿದೆ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅವು ಸ್ಥಾನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ ಅಂತೇಳಿ ಕೊಟ್ಟಿರುತ್ತಾರೆ. ಕೆಳಗಿನ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ CV, ಶೈಕ್ಷಣಿಕ ಮತ್ತು ಅನುಭವದ ಪ್ರಮಾಣಪತ್ರಗಳ ಪ್ರತಿಗಳು, ಸಂಬಳದ ಸ್ಲಿಪ್ ಇತ್ಯಾದಿಗಳೊಂದಿಗೆ ತಮ್ಮ ಪೂರ್ಣಗೊಂಡ ಅರ್ಜಿ ನಮೂನೆಯನ್ನು ಸಲ್ಲಿಸಬಹುದಾಗಿದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ದಾಖಲೆಗಳನ್ನು ದಿನಾಂಕ 30/4/2025 ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. 30/4/2025 ಒಳಗಾಗಿ ಅಥವಾ ಮೊದಲು ಈ ಮೇಲ್ ID ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಮೇಲ್ IDಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ವಿದ್ಯಾರ್ಹತೆ ಅನುಭವ ನೋಡೋಣ ಬನ್ನಿ ಫ್ರೆಂಡ್ಸ್. ಹುದ್ದೆ ಹೆಸರು ಕಚೇರಿ ಸಹಾಯಕ, ಯಾವುದೇ ಪದವಿ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಯಾವುದಾದರೂ ಪದವಿ ಮುಗಿಸಿದರೂ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಫ್ರೆಂಡ್ಸ್. ಇಲ್ಲಿ ಅನುಭವ ಕೇಳಿದ್ದಾರೆ ಫ್ರೆಂಡ್ಸ್. ಅಗತ್ಯ MS ಆಫೀಸ್ನಲ್ಲಿ ಎಕ್ಸೆಲ್, ವರ್ಡ್, ಪವರ್ ಪಾಯಿಂಟ್ ಪ್ರಾವೀಣ್ಯತೆ ಹೊಂದಿರಬೇಕಂತೇಳಿ ಕೇಳಿದ್ದಾರೆ. ಮತ್ತು ಸಂಗ್ರಹಣೆ, ಟೆಂಡರ್ ಮತ್ತು ಆಡಳಿತಾತ್ಮಕ ಪಾತ್ರಗಳಲ್ಲಿ ಕನಿಷ್ಠ 2 ವರ್ಷಗಳ ಅನುಭವ ಕೇಳಿದ್ದಾರೆ ಫ್ರೆಂಡ್ಸ್. ಉದ್ಯೋಗ ಸ್ಥಳ ಕಾರ್ಪೊರೇಟ್ ಹೆಡ್ ಆಫೀಸ್, ತಿರುವನಂತಪುರ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಪ್ರಮುಖ ಜವಾಬ್ದಾರಿಗಳು ಸಂಗ್ರಹಣೆ ಬೆಂಬಲ, ಟೆಂಡರ್ ಭಾಗವಹಿಸುವಿಕೆ, ಮಂಜೂರಾತಿ ಟಿಪ್ಪಣಿ ಟ್ರ್ಯಾಕಿಂಗ್, ಆಡಳಿತಾತ್ಮಕ ಮತ್ತು ಕ್ಲೇರಿಕಲ್ ಕಾರ್ಯಗಳು ಅಂತೇಳಿ ಕೊಟ್ಟಿದ್ದಾರೆ. ಮತ್ತು ಸಂವಹನ ಮತ್ತು ಸಮನ್ವಯ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ವರದಿ ಮಾಡುವುದಂತ ಹೇಳಿ ಕೊಟ್ಟಿರುತ್ತಾರೆ ಫ್ರೆಂಡ್ಸ್. ಆಯ್ಕೆ ವಿಧಾನ ಯಾವ ರೀತಿ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಶಾರ್ಟ್ ಲಿಸ್ಟ್ ಮಾಡಿ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆಗೆ ಕರೆಯಲಾಗುವುದು ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಲಿಖಿತ ಪರೀಕ್ಷೆ ಅವಧಿ 30 ನಿಮಿಷಗಳು, ಗರಿಷ್ಠ ಅಂಕಗಳು 50 ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುವುದೆಂದು ಕೊಟ್ಟಿರುತ್ತಾರೆ ಫ್ರೆಂಡ್ಸ್. ಅದೇ ರೀತಿ ವಯಸ್ಸಿನ ಮಿತಿ ನೋಡೋದಾದರೆ ಗರಿಷ್ಠ ವಯಸ್ಸು 1/4/2025 37 ವರ್ಷಗಳು ಒಳಗಡೆ ಇರಬೇಕಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. 37 ವರ್ಷಗಳು ಮತ್ತು ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗಿರುತ್ತದೆ. ಅದೇ ರೀತಿ ಇತರೆ ವಿವರಗಳಂತ ಕೊಟ್ಟಿದ್ದಾರೆ. ನಾವು ಕೇರಳ ಪ್ರದೇಶಕ್ಕಾಗಿ ವಿಕಿರಣಶಾಸ್ತ್ರಜ್ಞರು ಮತ್ತು ರೋಗಶಾಸ್ತ್ರಜ್ಞರನ್ನು ಹುಡುಕುತ್ತಿದ್ದೇವೆ ಅಂತೇಳಿ ಕೊಟ್ಟಿದ್ದಾರೆ. ಕನ್ಸಲ್ಟೆನ್ಸಿ ಆಧಾರದ ಮೇಲೆ ಇಂಡಿ ಲ್ಯಾಬ್ಸ್ನೊಂದಿಗೆ ಸಂಯೋಜಿಸಲು ಆಸಕ್ತಿ ಹೊಂದಿದವರು 30/4/2025 ಅಥವಾ ಅದಕ್ಕಿಂತ ಮೊದಲು ಈ Gmail IDಗೆ ತಮ್ಮ ರೆಸ್ಯೂಮ್ಗಳನ್ನು ಫಾರ್ವರ್ಡ್ ಮಾಡಬಹುದು ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸಾಮಾನ್ಯ ಮಾಹಿತಿ ಈ ಕೆಳಗೆ ಕೊಟ್ಟಿದ್ದಾರೆ. ಭಾರತ ಸರ್ಕಾರದ ನಿಯಮಗಳ ಪ್ರಕಾರ SC, ST, OBC, PWD ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ವಯಸ್ಸಿನ ಸಡಿಲಿಕೆ ಒದಗಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಯಾವುದೇ ರೂಪದಲ್ಲಿ ಪ್ರಚಾರ ಮಾಡುವುದು ಅನರ್ಹತೆ ಆಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಮತ್ತು ಅಭ್ಯರ್ಥಿಗಳು ಪರಿಶೀಲನೆಗಾಗಿ ಸ್ವಯಂ ದೃಢೀಕರಿಸಿದ ಪ್ರತಿಗಳೊಂದಿಗೆ ಈ ಎಲ್ಲ ಮೂಲ ಪ್ರಮಾಣಪತ್ರಗಳನ್ನು ತರಬೇಕಂತೇಳಿ ಕೇಳಿದ್ದಾರೆ ಫ್ರೆಂಡ್ಸ್. ಅವು ಯಾವುವೆಂದರೆ ವಯಸ್ಸಿನ ಪುರಾವೆ, ಶೈಕ್ಷಣಿಕ ಅರ್ಹತೆ ಮತ್ತು ಅಂಕಪಟ್ಟಿಗಳು, ಅನುಭವ ಪ್ರಮಾಣಪತ್ರಗಳು, ವಿರಾಮದೊಂದಿಗೆ ಇತ್ತೀಚಿನ ಸಂಬಳ ಪ್ರಮಾಣಪತ್ರ, ಯಾವುದಾದರೂ ಕಂಪನಿಯಲ್ಲಿ ಮಾಡ್ತಾಯಿದ್ರೆ ಮತ್ತು ಸರ್ಕಾರ ಅಧೀನ ಸಂಸ್ಥೆಯಲ್ಲಿ ಮಾಡ್ತಾಯಿದ್ರೆ ಅದು ಸ್ಯಾಲ್ರಿ ಸರ್ಟಿಫಿಕೇಟ್ ತರಬೇಕಂತೇಳಿ ಕೇಳಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್, ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಅಂತೇಳಿ ಕೇಳಿದ್ದಾರೆ. ಮತ್ತು SC, ST, OBC ಮತ್ತು ನಾನ್ ಕ್ರಿಮಿ ಲೇಯರ್ ಅಭ್ಯರ್ಥಿಗಳು ತಮ್ಮ ಮೂಲ ಸಮುದಾಯ ಪ್ರಮಾಣಪತ್ರವನ್ನು ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳಿಂದ ಹಾಜರುಪಡಿಸಬೇಕಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಕ್ಯಾಸ್ಟ್ ಇನ್ಕಮ್ಮು ಸಲ್ಲಿಸಬಹುದಾಗಿರ್ತದೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮೂಲ ದಾಖಲೆಗಳನ್ನು
ಸಲ್ಲಿಸಲು ವಿಫಲವಾದರೆ ಅಭ್ಯರ್ಥಿಯನ್ನು ಆಯ್ಕೆ ಪರೀಕ್ಷೆಗೆ ಹಾಜರಾಗಲು ಅನರ್ಹಗೊಳಿಸಲಾಗುತ್ತದೆ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್. ಇದು ಗುತ್ತಿಗೆದಾರರ ನೇಮಕಾತಿ ಆಗಿರ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ಪೋಸ್ಟ್ ಮಾಡುವ ಉದ್ದೇಶಿತ ಸ್ಥಳವು ವ್ಯಾಪಾರದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಬದಲಾಗಬಹುದು. ಅಂತಿಮ ಪೋಸ್ಟಿಂಗ್ ಸ್ಥಳವನ್ನು ನಿರ್ಧರಿಸುವ ಹಕ್ಕು ನಮ್ಮ ಸಂಸ್ಥೆ ಹೊಂದಿದೆ ಅಂತೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಯಾವುದೇ ಪೋಸ್ಟಿಂಗ್ ಮಾಡೋದು ಸಂಸ್ಥೆಯ ಅಧಿಕಾರವಾಗಿರುತ್ತದೆ ಅಂತೇಳಿ ಕೊಟ್ಟಿರುತ್ತಾರೆ. 6ನೇದಾಗಿ ಅಗತ್ಯವಿರುವ ಅರ್ಹತೆ ಮತ್ತು ಅನುಭವ ಮಾನದಂಡಗಳನ್ನು ಪೂರೈಸುವ ಅಭ್ಯರ್ಥಿಗಳಿಗೆ ಮಾತ್ರ ಕೌಶಲ್ಯ ಪರೀಕ್ಷೆಗೆ ಮತ್ತು ಲಿಖಿತ ಪರೀಕ್ಷೆಗೆ ಹಾಜರಾಗಲು ಅವಕಾಶ ನೀಡಲಾಗುವುದು ಅಂತ ಹೇಳಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಮತ್ತು ಲೈಕ್ ಮಾಡಿ ಬೆಲ್ ಐಕಾನ್ ಒತ್ತಿ ಫ್ರೆಂಡ್ಸ್.